ಕಾರ್ಯಕ್ರಮದಲ್ಲಿ ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯ ಸೋದರರು, ಈ ಕಾರ್ಯಕ್ರಮದ ಗುದ್ದಲಿ ಪೂಜೆಯನ್ನು ಈ ಭಾಗದ ಗುರುಜಿಗಳು ಎಲ್ಲ ಅತ್ಯಂತ ಸಮಾಜದ ಪ್ರಭಾವಿ ನಾಯಕರ ನೇತೃತ್ವದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಅವರಿಗೆ ಕಲಬುರಗಿಯ ನಗರದ ವತಿಯಿಂದ ಹಾರ್ದಿಕವಾದ ಚುನಾವಣೆ ಬಂದಾಗ ಈ ಭಾಗದ ಚುನಾವಣೆ ಸಂದರ್ಭದಲ್ಲಿ MSK ಮಿಲ್ನಲ್ಲಿ ನಡೀತಕ್ಕಂಥ ಬೃಹತ್ ಮಟ್ಟದ ಕಾರ್ಯಕ್ರಮ ಸುಮಾರು ಒಂದು 20-30 ಸಾವಿರ ಜನ ಸೇರಿದ್ದೀವಿ. ಅವಾಗ ಒಂದು ಮಾತು ಹೇಳಿದರು, ನೋಡ್ರಪ್ಪ, ನಾ ಇವತ್ತು ಅಲ್ಲಂಪುರ ಪಾಟೀಲ್ ಪರವಾಗಿ ಪ್ರಚಾರಕ್ಕೆ ಬಂದೀನಿ. ನೀವೆಲ್ಲರೂ ಒಕ್ಕಟ್ಟಿನಿಂದ ಅಲ್ಲಂಪುರ ಪಾಟೀಲ್ ಆರಿಸ್ತಂದ್ರಪ್ಪ ಅಂದ್ರೆ ಅವನಿಗೆ ಆರಿಸ್ತಂದಲ್ಲ, ನನಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಆರಿಸ್ತಂದಾಗ ಅಂತ ಹೇಳಿ ಅವರು ಮಾತಾಡಿದ್ರು. ಅದೇ ಇದರಲ್ಲಿ ನೀವೆಲ್ಲ ಮನಸಾಪೂರ್ವಕವಾಗಿ ಅಲ್ಲಂಪುರ ಪಾಟೀಲ್ ಭಾರಿ ಬಹುಮತದಿಂದ ಆರಿಸಿ ತಂದು ಗುಲ್ಬರ್ಗ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ನೀವೆಲ್ಲ ಸಹಕಾರ ಮಾಡಿದ್ದೀರಿ. ಅವರು ಕೂಡ ಅಲ್ಲಂಪುರ ಪಾಟೀಲ್ ಹ್ಯಾಂಗಂದ್ರೆ ಕೆಲಸಕರಿಗೆ ಇದ್ದಾಗ ಎಕಡೆ ಕೆಲಸಕರಿ ಮೈತ್ರಿ ಆ ಕಡೆ ಎಲ್ಲ ರುಚಿನೇ ಹತ್ತದ. ಹಾಗ ನೀವು ಯಾರು ಕರೆದ್ರೆ ಬರ್ತಾನ, ಯಾರು ಕರೆದ್ರೆ ನಿಮ್ಮ ಕೆಲಸಗಳು ಮಾಡ್ತಾನ. ಪ್ರತಿಯೊಂದು ಕೆಲಸ ಏನೇ ನಿಮ್ಮ ಸಮಸ್ಯೆ ಇದ್ದೀರ ನಿಮ್ಮ ಮನೆ ಬಾಗಿಲಿಗೆ ಬರ್ತಾನ. ಫೋನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಂಪುರ ಪಾಟೀಲ್ ಎಲ್ಲಿದ್ದೀರಿ ಅಂದ್ರೆ ನಾ ಇಂಥಲ್ಲಿದ್ದೀನಿ, ನೀವು ಕೆಲಸ ಅದಲ್ಲ, ನಾವು ಬರಬೇಕು ಅಂತ ನೀವು ಮತದಾರ ಕೇಳಿದ್ರೆ ಇಲ್ಲ ನೀವು ಬರಬೇಡ್ರಿ, ನೀವು ಇದ್ದ ಸ್ಥಳದಲ್ಲೇ ನಾನು ಬಂದು ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಈ ಪ್ರಕಾರ ಪ್ರತಿಯೊಬ್ಬರ ಕಷ್ಟಗಳಿಗೆ ಪ್ರತಿಯೊಬ್ಬರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ನಾಯಕ ಯಾರಾದರೂ ಅಂದ್ರೆ ನಾವು ಅಲ್ಲಂಪುರ ಪಾಟೀಲ್. ಏನಾಗಿದೆ ಗೊತ್ತಾ, ಒಬ್ಬರ ಚಪ್ಪಳ ಬಡಿಯಲ್ಲ, ಏನು ಅವ್ರ ಬಗ್ಗೆ ಒಳ್ಳೆ ಮಾತಾಡ ಮುಂದೆ ನೀವು ಅವ್ರಿಗೆ ಸ್ಫೂರ್ತಿ ಕೊಡಬೇಕು. ಆಮೇಲೆ ಇಷ್ಟು ವರ್ಷ ಆದರೂ ಕೂಡ ಈ ಭಾಗದಲ್ಲಿ ಅಭಿವೃದ್ಧಿ ಆಗಿದ್ದಿಲ್ಲ. ಈ ರಾಣೋಜ್ ಪೀರ್ ದರ್ಗಾ ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಮುಸ್ಲಿಂ ಸಮಾಜದವ್ರಿಗಿಂತ ನಮ್ಮ ಹಿಂದೂ ಸಮಾಜದವರೇ ಹೆಚ್ಚಿನ ಪ್ರಮಾಣದಲ್ಲಿ ತೋಟ. 90% ನಮ್ಮ ಜನಾಂಗದವರೇ ಬರ್ತಾರೆ. ಈ ದರ್ಗಾದಲ್ಲಿ ಬಂದು ಏನೇ ಬೇಡ್ಕೊಂಡ್ರು ಕೂಡ ಇವತ್ತಿನ ತನಕ ಯಾವುದೇ ಖುಷಿ ಆಗಿಲ್ಲ. एक भी झूठ नहीं हो गए, सब अच्छे हो गए, सबको आशीर्वाद मिल गए. ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು. ಈ ದರ್ಗಾ ಇಲ್ಲಿ ಸುಮಾರು ಒಂದು 50 ವರ್ಷ ಇರೋದು ಮೊದಲಿಂದ ಏನದ ಅದೇ ಕೆಲಸನೇ ಅವ, ಇನ್ನೂ ಯಾವುವೂ ಆಗಿಲ್ಲ. ದಯವಿಟ್ಟು ಈ ಸಂಸ್ಥೆಯವರಿಗೆ ಗುರುಜಿಗಳಿಗೆ ಹೇಳ್ತಿಲ್ಲ, ನೀವೊಂದು ಹೊಸದಾಗಿ ಈ ಮೇಗಿನ ಸರ್ವಾಂಗೀಣ ರಾಣೋಜ್ ದರ್ಗಾದ ಅಭಿವೃದ್ಧಿಗಾಗಿ ನೀವೊಂದು ಹೊಸದಾಗಿ ಒಂದು ಎಸ್ಟಿಮೇಟು ಪ್ಲ್ಯಾನ್ ಎಲ್ಲ ಕೊಟ್ರಪ್ಪ ಅಂದ್ರೆ ನಮ್ಮ ಅಲ್ಲಂಪುರ ಪಾಟೀಲ್ ಇದರ ಉನ್ನತೀಕರಣ ಕೂಡ ಮಾಡ್ಲಿಕ್ಕೆ ರೆಡಿ ಹರ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತೀವಿ. ಆಮೇಲೆ ನೋಡ್ರಿ, 2 ಕೋಟಿ ರೂಪಾಯಿ ಸಣ್ಣ ಮಕ್ಕಳ ಆಟ ಅಲ್ಲ, 10 ಲಕ್ಷ 2 ಕೋಟಿ ರೂಪಾಯಿ ಹಣವನ್ನು ಈ ಭಾಗದ ಸರ್ವ ಜನಾಂಗದವರಿಗೆ ಅನುಕೂಲ ಆಗಲಿ, ಸಭೆ ಸಮಾರಂಭ ಮಾಡಲಿ, ಎಲ್ಲರೂ ಒಕ್ಕಟ್ಟಾಗಿರಲಿ. ಬೇರೆ ಇವತ್ತು ಬೇರೆ ಬೇರೆ ಕಲ್ಯಾಣ ಮಂಟಪದಲ್ಲಿ ಹೋಗ್ಬೇಕಾದ್ರೆ 2 ಲಕ್ಷ 3 ಲಕ್ಷ ರೂಪಾಯಿ ಬೇಡ್ತಾರೆ. ಎಲ್ಲಿ ಕೊಡ್ತಾರೆ? ಬಡತನದಾಗಿದ್ದವರು, ಬಡವರು, ದಲಿತರು, ಹಿಂದುಳಿದವರು, ಮೈನಾರಿಟಿಯವರು ಎಲ್ಲರಿಗೆ ಒಂದು 10,000 ಕೊಡ್ಬೇಕಾದ್ರೆ ಬಹಳ ಕಷ್ಟ ಅದ. ಅದಕ್ಕೆ ನಿಮ್ಮೆಲ್ಲರಿಗೆ ಅನುಕೂಲ ಆಗಲಿ ಅಂತ ಮಾಧ್ಯಮದ ಮಿತ್ರರು ಬಹಳ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಇವತ್ತು ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ಈ ರಾಜ್ಯದ ಇತಿಹಾಸದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಅನೇಕ ಜನಪರ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರ ಆಶೀರ್ವಾದದಿಂದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು ಪಂಚ ಗ್ಯಾರಂಟಿಗಳು 5 ಗ್ಯಾರಂಟಿಗಳನ್ನು ತಂದು ಸಾರ್ವಜನಿಕರಿಗೆ ಸಾಕಷ್ಟು ಸಹಾಯ ಮಾಡಿರ್ತಕ್ಕಂಥದ್ದು ಮತ್ತು ದಿವಂಗತ ಧರ್ಮ್ ಸಿಂಗ್ ಸಾಹೇಬರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಈ ಭಾಗಕ್ಕೆ 371 ತಂದು ಕೂಡ ಸಾಕಷ್ಟು ಅಭಿವೃದ್ಧಿ ಕೂಡ ಈ ಭಾಗದಲ್ಲಿ ಆಗ್ತಾ ಇದೆ ಮತ್ತು ಅನೇಕ ಇಂಜಿನಿಯರ್ ಡಾಕ್ಟರ್ ಕೂಡ ಆಗ್ತಾ ಇದೆ. ಮತ್ತು ಹೋದ ಸಲ ಕೂಡ ಈ ಸರ್ಕಾರ ಅತಿವೃಷ್ಟಿ ಅನಾವೃಷ್ಟಿಯಿಂದ
ಇದೇ ರೀತಿ ಬರಗಾಲಕ್ಕೆ ತುತ್ತಾದಾಗ ಅತಿ ಹೆಚ್ಚು ಮಳೆಯಿಂದ ತೊಂದರೆ ಆದಾಗ ಕೂಡ ಸರ್ಕಾರ ರೈತರ ನೆರವಿಗೆ ಬಂದು ಸುಮಾರು 640 ಕೋಟಿ ಇನ್ಶೂರೆನ್ಸ್ ರೈತರ ಅಕೌಂಟಿಗೆ ಹಾಕಿರ್ತಕ್ಕಂಥದ್ದು ಮತ್ತು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಕೂಡ ಇತಿಹಾಸದಲ್ಲಿದೆ. ಅದೇ ರೀತಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಸಣ್ಣ ಉದಾಹರಣೆ ಅಂದರೆ ರಾಣಾಸ್ಪಿ ದರ್ಗಾ ಬಹಳ ಫೇಮಸ್ ದರ್ಗಾ ಇದೆ. ತಿಪ್ಪಣ್ಣಪ್ಪ ಕಮಲ್ಕೂರ್ ಹೇಳಿದಾಗೆ ಯಾರು ಕೂಡ ಇಲ್ಲಿ ಜಾತ್ಯತೀತವಾಗಿರ್ತಕ್ಕಂಥದ್ದು ಹಿಂದೂ ಮುಸ್ಲಿಂ ಎಲ್ಲ ಜಾತಿ ಜನಾಂಗದವರು ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಮಳೆ ಗಾಳಿ ಇದ್ದಾಗ ಬಿಸಿಲಿನಲ್ಲಿ ಕೂಡ ಬಯಲಲ್ಲೇ ಮಲ್ಕೊಂಡು ನಾವು ನೋಡಿದ್ದೀವಿ. ಆದ ಕಾಲ ಇಲ್ಲಿ ಒಂದು ಕಲ್ಯಾಣ ಮಂಟಪ ಹಾಕಬೇಕು. ಸುತ್ತ ನಮ್ಮ ಆಶ್ರಯ ಕಾಲನಿ, ಕೃಷ್ಣ ಕಾಲನಿ, ಸಣ್ಣ ಸಣ್ಣ ಬಡಾವಣೆಗಳು ಕೂಡ ಬಹಳ ಬಡತನ ರೀತಿಯಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥ ಜನ ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಒಂದು 2 ಕೋಟಿ ರೂಪಾಯಿನಲ್ಲಿ ನಮ್ಮ ಜಮೀರ್ ಅಹ್ಮದ್ ಸಾಹೇಬರು ಇದ್ದಾಗ ನಾವು ನಮ್ಮ ಸಾಹೇಬರು ಒಂದು ಲೆಟರ್ ತಗೊಂಡೇನು ಬಂದ್ರೆ ಇರೋದು ಕಂಪ್ಲೀಟ್ ಕಂಪೌಂಡ್ ವಾಲ್ ಹಾಕ್ಬೇಕು ಮತ್ತು ಇಲ್ಲಿ ಸ್ಟೆಪ್ಗಳು ಹಾಕ್ಬೇಕಂತ ಹೇಳಿ ಒಂದು ಎಸ್ಟಿಮೇಟ್ ಮಾಡಿ ಸುಮಾರು 15-20 ಕೋಟಿ ರೂಪಾಯಿ ಬಂದು ನಾವು ಅವರಿಗೆ ಸಲ್ಲಿಸಿ 2 ಸಲ ಬೆಂಗಳೂರಿಗೆ ಹೋಗಿ ಬಂದಿದ್ದೆವು. ಅದೇ ರೀತಿ ಇವತ್ತು ನಮ್ಮ ಅದನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ಜಮೀರ್ ಅಹ್ಮದ್ ಅವರು ಮಂತ್ರಿಗಳಿದ್ದಾಗ ಅವ್ರ ಕಾಲದಲ್ಲಿ 2 ಕೋಟಿ ರೂಪಾಯಿಯನ್ನ ಇದು ಕಲ್ಯಾಣ ಮಂಟಪಕ್ಕೆ ಕೊಟ್ಟು ಇವತ್ತು ಅದರ ಗುದ್ದಲಿ ಪೂಜೆಯನ್ನ ಎಸ್ಟೇಟ್ನವರು ತೆಗೆದುಕೊಂಡಿದ್ದಾರೆ. ಅವರೇ ಮಂತ್ರಿಗಳೇ ಕೊಟ್ಟಿದ್ದಾರೆ. ಎಸ್ಟೇಟ್ನವ್ರು ಏನು ಬಂದ್ರೆ ಈ ಒಂದು ಸಂಸ್ಥೆ ಸರ್ಕಾರದ ಕಾರ್ಯಕ್ರಮಗಳೇನೇ ಇದ್ರು ಕೂಡ ಅವರಿಗೆ ಒಂದು ಸಲ ಅವ್ರು ಏನು ಬಂದ್ರೆ ಈ ಕೆಲಸವನ್ನ ಚೆನ್ನಾಗಿ ಮಾಡ್ಬೇಕಂತ ಹೇಳಿ ಅವರು ಎಲ್ಲರೂ ಜವಾಬ್ದಾರಿ ತಗೊಂಡು ಒಳ್ಳೆ ಕ್ವಾಲಿಟಿ ವರ್ಕ್ ಆಗಬೇಕು, ಟೂರಿಂಗ್ ಆಗಬೇಕು, ಒಳ್ಳೆ ರೀತಿಯಿಂದ ಕೆಲಸ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲರೂ ನೋಡ್ಬೇಕಂತ ಹೇಳಿ